ಅಲ್ಲ ಅವ್ರಿಗೆ ಉತ್ತರ ಅದೇ ಪ್ರಶ್ನೆ ಅಂತ ಅವ್ರು ಹೇಳಿ, ಅದು ನಾನು ಕೇಳಿಸ್ಕೊಬಾರ್ದಮ್ಮ. ದಟ್ ಈಸ್ ಫಾರ್ ಹಿಸ್. ಅದ್ರಲ್ಲಿ ನನಗೇನು ಅರ್ಥ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಅಂಡ್ ಐ ಗಿವನ್ ಇಟ್ ಡಿಲೀಟ್ ಇಟ್ ಅಂದ್ರು. ನೀವು ಡಿಲೀಟ್ ಮಾಡಿ. ಅವನು ನನ್ನ ಹತ್ರ ಮಾತಾಡಿರೋ ಭಾಷೆ ಆಗಿತ್ತು. ಅವ್ರು ಕೇಳಿದ್ರು ಏನ್ ಭಾಷೆ ಅಂತ. ಅಲ್ಲ ಹೌದ್ರಿ, ಆದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವನ್ ಏನ್ ಭಾಷೆ ಮಾತಾಡಂದ್ರೆ ಅವನ್ ನನ್ನ ಹತ್ರ ಮಾತಾಡಿದ ಭಾಷೆ ತಮಿಳು, ಅದು ಪ್ಯೂರ್ ತಮಿಳಲ್ಲ, ತೆಲುಗು ತಪ್ಪಿಸ್ತಾ ಇದೆ ಅಂತ. ಹೌದು, ಆಡಿಯೋ ಕೇಳಿಸ್ಕೊಳ್ಬೇಕಾದ್ರೆ ಅವ್ನ ನನ್ನ ಜೊತೆ ಮಾತಾಡಿದಾನಲ್ರಿ ಸ್ವಾಮಿ. ಅವನ ಜೊತೆ ಮಾತಾಡಿದ್ ನಿಮ್ಗೆ ಹೇಳದ್ನ ಇಲ್ವೋ? ಅವ್ನ್ ಮಾತಾಡಿದ್ರೆ ನನಗೆ ಅರ್ಥ ಆಗಿತ್ತು ಹೇಳಿದೀನಿ ಅವ್ರಿಗೆ. ಒಂದು ನಿಮಿಷ ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಹೇಳ್ತೀನಿ ಕೇಳಿ. ಅವನ ಜೊತೆ ತಮಿಳ್ನಲ್ಲಿ ಮಾತಾಡ್ದ. ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಅವನು ತಮಿಳ್ನಲ್ಲಿ ಮಾತಾಡ್ದ, ನೀವು ಮಂಡ್ಯದವರು ಅನ್ಕೊಂಡಿದ್ದೀರಿ, ಅವನಲ್ಲ, ಅವ್ನು ಯಾವ ಭಾಷೆ ಅಲ್ಲ, ಸ್ವಲ್ಪ ತೆಲುಗು ಮಿಕ್ಸ್ ಇದೆ, ಈ ಆಡಿಯೋ ಕೇಳಿ ಅಂತ. ಸೊ ಅವ್ನು ನಾನು ಮಾತಾಡ್ದಾಗ ಗೊತ್ತಾಯ್ತಲ್ಲ ನನಗದು, ಅದನ್ನೇ ಹೇಳಿದ್ದ. ಯಾರಿಗೆ ಗೊತ್ತು? ಅಲ್ಲ, ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರ್ರಿ. ರೈತ ಸಂಘದವ್ರು ಫೋನ್ ಮಾಡ್ತಾರೆ, ಹೋರಾಟದವ್ರು ಫೋನ್ ಮಾಡ್ತಾರೆ. ಅವ್ನಿಗೆ ಅನ್ಸಿರ್ಬೇಕು, ಅವನ್ ಮಟಣ್ಣವರು ಹೇಳಿರ್ಬೇಕು. ನನಗೆ ಫೋನ್ ಮಾಡಿದ್ರು. ನನ್ನ ಫೋನ್ ಇಸ್ ನಾರ್ಮಲ್, ಪಬ್ಲಿಕ್ ಎವ್ರಿವೇರ್. ಬಿಕಾಸ್ ವೇಟ್ ಅವ್ನು ಆನ್ಸರ್ ಆಗಲ್ಲ ಗೆಳೆಯ, ಪ್ಲೀಸ್. ನಾವಿಲ್ಲಿ ಪಚ ಅಲ್ಲ. ಅದಾದ್ಮೇಲೆ ನೀವು ಕೇಳಿ. ಸೊ ನನಗೆ ಬರುತ್ತೆ ಫೋನ್ ಕಾಲ್ಸ್, ಬಹಳ ಫೋನ್ ಕಾಲ್ ಬರ್ತದೆ. ಕೆಲವೆಲ್ಲ ನಾನು ಹೇಳಲ್ಲ, ಇವೆಲ್ಲ ಇಮಿಡಿಯೇಟ್ ಆಗಿ ಗೊತ್ತಾಗತ್ತಲ್ಲ ನನಗೆ. ಬಹಳ ಜನ ಫೋನ್ ಮಾಡ್ತಾರೆ, ಕಷ್ಟಕ್ಕೆ ಫೋನ್ ಮಾಡ್ತಾರೆ, ಹೋರಾಟಕ್ಕೆ ಫೋನ್ ಮಾಡ್ತಾರೆ, ಇನ್ನೇನಕ್ಕೋ ಫೋನ್ ಮಾಡ್ತಾರೆ. ಇಟ್ ಇಸ್ ಇನ್ ಪಬ್ಲಿಕ್. ಹಾಗೆ ಅನ್ಕೊಂಡಿರ್ಬೇಕು ಫೋನ್. ನಾನು ಯಾಕೆ ಫೋನ್ ಮಾಡಿದೆ ಅಂತ ಕೇಳೋದು ಬಂತಲ್ಲ ಫೋನು. ಬಂದ ತಕ್ಷಣ ನಾನು ಏನ್ ಮಾಡ್ಬೇಕು? ಅದನ್ನ ಇಟ್ಕೊಂಡು ನನಗೆ ಸಿಕ್ತು ನಾನು ಬಿಡ್ತೀನಿ, ಪ್ರೆಸ್ಗೆ ಬರ್ತೀನಿ ಅಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಆಫೀಸರ್ ಅಷ್ಟೇ. ಹೇಳಿ SIT ಮುಂದೆ ಅಲ್ಲ, ಕೋರ್ಟ್ನಲ್ಲಿ. ಅದೇ ಏನಂತ ಹೇಳಿದ್ದಾರೆ? ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದು. ಅಲ್ಲ, ಮುದ್ದು ನೀವು ಸೇರ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಏನು ಹೇಳಿದೆ? ಅದೇ ಅವನು ಹೇಳಿದಾನಲ್ವಾ, ಅವನು ಹಿಂಗೆ ಹೇಳಿದ ಅಂತ ಹೇಳಿದಾನಲ್ಲ. ನಾನು ಹೌದು ಅವನ ಜೊತೆ ಮಾತಾಡಿದ್ರೆ ಏನು ಹೇಳಿದೆ ನಿಮ್ಗೆ ಹೇಳಿದ್ದೀನಿ ನಾನು. ಹೌದಪ್ಪ, ಊರೇ ಕೊಂಡಾಡೋಂಡ ಅವನ್ನೇ, ಊರೇ ಕೊಂಡಾಡುತ್ತೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಅಲ್ಲ ಅವನಿಗೆ ಒಂದ್ ನಿಮಿಷ, ಯಾವ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದ್ರೆ ನನಗೆ ಹೆದರಿಕೆ ಆಗ್ತಿದೆ ಸರ್. ಸತ್ಯ ಹೇಳಿದ್ರೆ ಏನು ಆಗಲ್ವ ಸರ್ ಅಂದಾಗ, ಸತ್ಯ ಹೇಳಿದ್ರೆ ಊರೇ ಕೊಂಡಾಡುತ್ತೆ ಕಣ, ಕಾಯ್ತಾ ಇದಾರೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಕಣ, ಮೊದ್ಲು ಹೋಗಿ ಹೇಳು ಅದು ಸತ್ಯ ಅಂತ ಗೊತ್ತಾಗ್ಲಿ ಅಂತ. ಇದ್ರಲ್ಲಿ ಧರ್ಮಸ್ಥಳ ಎಲ್ಲಿಂದ ಬಂತು? ಇಲ್ಲ, ಆದ್ರೆ ಹೋಗಿ ಹೇಳು ಅದು ಸತ್ಯ. ಆದ್ರೆ ಈಗಲೇ ಬಾ, ನೀನ್ ಹೇಳಿದ್ದೆ ಸತ್ಯ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ನಾನು. ಹೋಗಿ ಹೇಳು. ಹೌದು ಅಲ್ರಿ, ಯಾರು ಕೊಲೆ ಮಾಡಿದಂತ ಗೊತ್ತಾಗ ನಮ್ಗೆ ಸಂತೋಷ ಆಗಲ್ವನ್ರಿ? ಕೊನೆಗೂ ಸಿಕ್ರಲ್ಲ ಕಳ್ರು ಅಂತ ಏನೋ. ಅಲ್ಲ ಹಲೋ 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 ನನ್ನ ಇಂಟೆನ್ಷನ್ನು ಹಬ್ಬ ಕೊನೆಗೂ ಕೊಲೆಗಾರ ಸಿಕ್ತಾನ. ಹೌದು, ಅವನು ಹೇಳಿದ್ ನಿಜ ಆಗಿದ್ದು. ಕೊಲೆಗಾರ ಸಿಕ್ಬಿಟ್ಟಿದ್ರೆ ಸಂತೋಷ ಆಗಲ್ರಿ, ಅದು ಹಬ್ಬ, ದೊಡ್ಡ ರಿಲೀಫು ಅಂತ ನೀವ್ ಅನ್ಕೊಳ್ತಿದ್ರಿ. ಓಹೋ, ನೀವೇನ ಅವಾಗಿಂದ ಹಿಂಗೆ. ನಾನು ಹೇಳಿದ್ದು ಉತ್ತರ ಇಷ್ಟೇ. ಅದರೊಳಗೆ ಆ ಥರ ಇಂಟೆನ್ಷನ್ ಇಲ್ಲ, ನಿಮಗೆ ಯಾಕೆ ಸಂತೋಷವಾಗುತ್ತದೆ, ಮುತ್ತನ್ನು ಕೊಟ್ಟಿರಾ? ಸರಿ, ಗೊತ್ತಾಗ್ತದೆ ಸ್ವಾಮಿ, ಜನ ಕೇಳಿಸ್ಕೊಳ್ತಿದ್ದಾರೆ. ಹೇಳಿ ನೆಕ್ಸ್ಟ್. ಏನ್ರಿ? ಹೌದು ಇದೆ, ಹೌದು, ಅವರ ಬಗ್ಗೆಲ್ಲ ಅನುಮಾನಗಳಿವೆ. ಹೌದಂತೆ. ಏನಿಲ್ಲ, ಅದೇ ಫೋನ್ ಕಾಲ್ ಹೇಳಿದೆ, ಅವ್ರು ನೋಡಿಲ್ಲ ನಾನು. ಅಲ್ಲ, ಅವರು ಹೋರಾಟ ಮಾಡ್ತಿದ್ರಲ್ವಾ, ಹೋರಾಟ ಮಾಡ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾಗ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದೀವಿ ಅಲ್ರಿ. ಅದನ್ನೇ ಮತ್ತೆ ಹೇಳ್ತಾ ಇದೀನಿ, ಉತ್ತರ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ನೀವು ಬೇಕಾ ತಿರುಗಿಸ್ಬೇಡ. ಇಲ್ಲ, ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಮಟ್ಟಣ್ಣವರು, ಅಸಾಮಿಯರು ಏನೋ ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದೀವಿ. ನಮ್ಗೆ ಪರಿಚಯ ಇಲ್ಲ, ಆಗ್ತಾ ಇದೆ.
ಅವರೇ ಫೋನ್ ಮಾಡಿದ್ದು ಅಂತ ಹೇಳಿದ್ರು. ಅದನ್ನ ಕರ್ಕೊಂಡು SIT ಹೇಳಿದ್ರು, ನೋಡಿ ಇವ್ರನ್ನ ಕರೆಸಿ ಇವ್ರನ್ನ ಫೋನ್ ಮಾಡಿಸೋದು, ಹಿಂಗೆ ಮಾಡಿದ್ರು, ಅಷ್ಟೇ, ಮುಗೀತು.